ಆರತಿ ದೊಡ್ಡಪ್ಪ ಯಾಕವ ಹೊರಗೆ ನಿಂತಿ? 3 ಸಂಜೆ ಆತು, ಹೋಗೋಗ ಒಳಗೆ ಹೋಗು. ಇಲ್ಲ ದೊಡ್ಡಪ್ಪ, ನಾಳೆ ಪೂಜೆಗೆ ಮಗ್ಗಿ ಬೇಕಲ್ಲ, ಅದಕ್ಕೆ ಒಂದು ದಿವಸ ಮಗ್ಗಿಯರ ಹರ್ಕೊಳ್ಳೋಣ ಅಂತ ಬಂದಿದ್ದೆ. ಹರಿದೆ. ಅವು ಆ ಕಡೆ ದಾಸಾಳು ಇದ್ವಲ್ಲ ದೊಡ್ಡಪ್ಪ, ಅವನು ಯಾರ ಹರ್ಕೊಂಡು ಹೋಗ್ಯಾರ ನೋಡ್ರಿ. ಒಂದು ದಾಸಾಳುವಿನ ಮೊಗ್ಗಿಲ್ರಿ. ಅದಕ್ಕೆ ಈಚೆ ಕಡೆ ಮನೆಯಿಂದ ಹಿತ್ತಲ್ದಾಗಿನೂ ಹರಿದಿನ್ರಿ ದಾಸಾಳವದ್ದು ಮೊಗ್ಗ. ಇವ್ರು ಇಲ್ಲಿ ಹರಿಯನಂತ ಬಂದ್ರೆ ಅಲ್ಲೇ ಹರ್ಕೊಂಡು ಹೋಗ್ಯಾರ ನೋಡ್ರಿ ದೊಡ್ಡಪ್ಪ. ಅಯ್ಯೋ, ಕಾಂಪೌಂಡ್ ಹತ್ತಾಗ ಬಾಗ್ತಾವಲ್ವೇ, ಹರ್ಕೊಳಾರ ಅವ್ರು ಏನು ಮಾಡೋಕ್ಕಾಗ್ಬಿಡು. ಅವ್ರು ಅದ್ರನ್ನ ದೇವ್ರಿಗೆ ಏರಿಸ್ತಾರ, ಏರ್ಸವಲ್ರಕ್ಕ. ನಿಂಗೆ ಸಿಕ್ಕಾವಿಲ್ಲೀಗ. ಈಚೆ ಕಡೆ ಗಿಡ ಯಾರಿಗೂ ನಿಲ್ಕೋದಲ್ಲ, ಈಚೆ ಕಡೆಯಲ್ಲಿ ಇರ್ಕೋಬೇಕು ಬಲಕ್ಕ. ಹರ್ಕೊಂಡಿನ್ರಿ ದೊಡ್ಡಪ್ಪ. ಆಯ್ತು ಬಿಡ, ಸಾಕು. ಉಳಿದದ್ದು ಹರ್ಕೊಂಡು ಹೋಗ್ಲಿ. ಹೋಗುವ. ಇನ್ನು 3 ಸಂಜೆಲೆ ಗಿಡದಾಗ ಕೈ ಇಡಬೇಡ. ನಡಿ, ಹಸಿರು ಹಾವಿರ್ತಾವ, ಗೊತ್ತಿಸಬೇಕಾಗುದಿಲ್ಲ. ನಡಿ ನಡಿ, ಒಳ ನಡಿ. ಹ್ಞೂ ರೀ ದೊಡ್ಡಪ್ಪ, ಆತ್ರಿ. ಗೇಟ್ ಹಾಕೊಂಡ್ ಬರ್ತೀನಿ ರೀ. ಅಯ್ಯೋ, ಆರತಿ ಇಲ್ಲೇ ನಿಂತಾಳ. ಯಪ್ಪ, ನಂಗಂಕರು ನಾಚಿಕೆ ಆಗುತ್ತ. ಅದಕ್ಕೆ ಅಂದೆ ನಾವು ಅಲ್ಲಿ ಮದ್ವೆ ಮಾತುಕತೆ ಆದ್ಮೇಲೆ ನಂಗೆ ಕಳಿಸ್ಬಿಡ ಅಲ್ಲಿಗೆ ಅಂತಂದು ಹೇಳಿದ್ರು ಕೇಳಿಲ್ಲ. ಈಕಿ ನೋಡಿದ್ರೆ ಇಲ್ಲೇ ನಿಂತಾಳ. ನನಗೆ ನೋಡಿದ್ರೆ ಎಂತ ಪರಿ ನಾಚಿಕೆ ಕತ್ತೈತಿ. ಒಳಗೋಗ್ಬಿಡ್ಲ ಸುಮ್ಮನೆ. ಅಪ್ಪ, ಎಂತ ಹೆದರಿಸಿದಿ ಮಾವ ನೀ ನನಗ. ಸುಮ್ಮನೆ ನಿಂತಿಯಲ್ಲ, ಒಂದು ಕೆಮ್ಮರಬೇಕು, ಕ್ಯಾಕರ್ಸ್ಬೇಕು ಬಂದಿನಂತಂದ ಹಂಗ ಸುಮ್ಮನೆ ನಿಂತ್ಕೊಂಡ್ರ ಎಂತ ಹೆದರಿದ್ ಗೊತ್ತನ್ನ. ಅದು ನಿನ್ನ ನೋಡಿದ್ನಲ್ಲ, ಹಂಗ ನನ್ನ ಮೈ ಮರೆತು ನಾನು ನಿಂತ್ಬಿಟ್ಟೆ. ಏ ಹೋಗ್ ಮಾವ, ಏನೇನಾರ ಮಾತಾಡ್ತಿ. ನಿಂದ್ರ ಎಲ್ಲದಾರ ದೊಡ್ಡ ಮಾವ? ನಿಮ್ ದೊಡ್ಡ ಮಾವ ಹಿತ್ತಲ್ದಾಗದಾರ. ಯಾರವಾದು ಆರ್ತಿ? ದೊಡ್ಡ ಮಾವ? ಅಯ್ಯೋ, ದೊಡ್ಡಪ್ಪ ಬಂದ್ರು ಮಾವ. ಬಾ ಒಳಗ. ನಾವ್ಕಿನಪ್ಪ. ಯಾರು ಬೇದ? ಓ ಬಾರಪ್ಪ ಭೀಮಾ, ಬಾ. ಹೋಗುವ, ನೀ ಒಳಗೆ ಹೋಗು, ನಾ ಕರ್ಕೊಂಬರ್ತೀನಿ. ಚಾಕಿಡ್ ಹೋಗು. ಊರಿ ದೊಡ್ಡಪ್ಪ, ಆತ್ರಿ. ಬಾಲೆ. ಏನಿಲ್ಲ ಮಾವ, ನಿಮ್ದು ಕಡ್ಲಿ ಕೀಳೋದಾಗಿದ್ರ ಮಿಷಿನ್ ನಮಗೂ ಕಳಿಸ್ಬೇಕಂತ ಟ್ಯಾಕ್ಟ್ರಿ ಹಚ್ಚಿ ಒಂಚೂರು ಕಳಿಸ್ಕೊಡ್ಬೇಕಂತ ನೋಡಿ ಹೇಳ್ಕಶಾಳವ್ವ. ಹೇಳಿದ್ಲಾಳ ಫೋನ್ಯಾಗ. ಆತ, ಈಗೇನು ಟ್ಯಾಕ್ಟ್ರಿ ನೀನ ಹೊಡ್ಕೊಂಡೋಗೋನ? ಬೇಡ, ನಾಳೆ ಮುಂಜಾನೆ 6ಕ್ಕೆ ಕಳಿಸ್ಬೇಕಂತ ನಿಮ್ದ ಡ್ರೈವರ್ನ ಕಳಿಸು. ಆತ್ ತೋರಪ್ಪ, ಕಳಿಸ್ತೀನಿ. ನಡಿ, ಒಳಗೆ ಹೋಗಿ ನಡಿ. ಒಲ್ ಮಾವ, ನಾನು ನಮ್ಮ ದೋಸ್ತನ ಗಾಡ್ಯಾಗ ಬಂದೀನಿ. ಅವ್ರು ಹೊರಗೆ ನಿಂತಾರ. ಈಟ ವಿಷಯ ಅಲ್ಲ, ಹೇಳಿ ಬಂದ್ಬಿಡು ಅಂತಂದ್ಲವ್ವ. ಅದಕ್ಕೆ ಹೇಳಿ ಬರಕತ್ತೀನಿ. ಮತ್ತೆ ನಾಳೆಗಿಳಿ ಬರ್ತೀನಿ ತಗೋ. ನಾನು ಕೆಲಸ ಭಾಳ ಅದಾವು. ಮತ್ತೆ ಎಲ್ಲ ಚೀಲ ಗೀಲ ತೊಗೊಂಬಂತೀನಿ, ನಾನು ಬಟರ್ ಚೀಲ ಮತ್ತೆ ತುಂಬಿಸ್ಬೇಕಲ್ಲ ಎಲ್ಲಾನು. ಅದಕ್ಕೆ ಬರ್ತೀನಿ ತಗೋ ಮಾಮ. ಆತು ಹೋಯ್ ಬಾ. ಹೊತ್ತಾಗಿತ್ತು ನೋಡು, ಹೊಂಟುಂಟ್ಲೆ ಸೇರ್ ಮನಿನ ತಿರುಗ್ಬಿಡು ಗಣ ದೋಸ್ತರ ಜೊತೆಗೆ. ಮಾವ, ನಾನು ಯಾವಾಗ ದೋಸ್ತರ ಜೊತೆ ತಿರ್ಗಕ್ಕೆ ಹೋಗ್ಲಿ ಮಾವ? ಇಲ್ಲಿ ಬಂದಿದ್ದು ಕೆಲ್ಸದ ಮ್ಯಾಗ ಬಂದಿದ್ದೆ. ಅದನ್ನ ಹೇಳಂದ್ಲಂತ ಬಂದ್ ನಾನು. ಬಾರಿ ಬಿಡು ನೀನು. ನಾನೇನ ಗಣ ಕರೆನ ತಿರುಗ್ತೀನಿ ಅನ್ಬೇಕು. ಯಾರ ಕೇಶನ್ರಂದ್ರ ಗೊತ್ತೈತ್ಲಿ ಮಗನ, ಗೊತ್ತೈತಿ. ನನ್ನ ಮಗಳನ್ನ ನಿನ್ನಂತ ಪುಂಡು ಪೋಖ್ರಿಗೆ ಕೊಡ್ತೀನಿ ಅಂದ್ರೆ ಏನ್ ಹೇಳು? ನನ್ನ ತಂಗಿ ಅದಾಳ ಅನ್ನೋದೊಂದ ಕಾರಣ. ಇಲ್ಲ ನಿನ್ನಂತ ಪೊರಿಕಿಗೆ ಎಲ್ಲಿ ಕೊಡ್ತಿದ್ದೆ ನನ್ನ ಮಗಳನ್ನ ನಾನು? ಪೊರಿಕೆನ? ನನ್ನಂತ ಬಾಳುವಂತನ ಯಾರು ಇಲ್ಲ ಅಂತಾರೆ ಎಲ್ಲಾರು ಊರಾಗ. ನೀ ನನಗನ ಪುಂಡು ಪೋಖ್ರಿ ಅಂತೀಯಾ? ಆತ ನಾನು ನೋಡ್ತೀನಿ. ಏನ್ ನೋಡ್ತಿಲ್ಲ ಮಗನ? ಏನ್ ನೋಡ್ತಿ? ನಾಳೆ ನೀನ ಅಲ್ಲ ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡತ್ತ, ಅವಾಗ ನೋಡ್ತೀನಿ. ಎಲ್ಲ ಇವನ ಬೆರಿಕಿ ಮಾತಾಡಕ ಬರುದಿಲ್ಲ ಅನ್ಕೊಂಡಿದ್ವಿ ನೋಡ್ಲೆ ನಾವು ನಿನಗ. ಅಬ್ಬಬ್ಬಬ್ಬಬ್ಬಬ್ಬ ಭೀಮಾ. ನಾ ಬರ್ತೀನಪ್ಪ. ಹೋಯ್ ಬಾ. ಹೇಳ ಯಜಮಾನ, ಇಲ್ಲೇ ಕರ್ಕೊಂಬಂದಿ ನನ್ನ. ಹೇಳ, ಏನು ಹೇಳ್ಬೇಕು ಹೇಳ. ಏನೇನು ಸಾಪ್ ಹೇಳಕ್ಕಾಗತ್ತಾ ಹೇಳದ್ ಬಿಡು. ನನಗಂಕರು ಗೊತ್ತಿಲ್ಲ ಎಷ್ಟು ವರ್ಷದಿಂದ ನನಗೆ ಮೋಸ ಮಾಡಿಯೇ ಏನು ಕತ್ತೀಯ. ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಎಲ್ಲ ಬಿಟ್ಟು ಅಜ್ಜಗ್ ಬಂತನೋ ಅಂತಂದು. ಹಂಗಾಗೈತದ ಈಗ. ಒಂದಿಟ್ಟು ಸಮಾಧಾನ ಅಕ್ಕಿಯೇನ ಏನಾತಂತ ಹೇಳ್ತೀನಿ. ಎಂಥ ಪರಿಸ್ಥಿತಿಯಾಗ ನಾನು ನನ್ನ ಸುಮಿತ್ರನ್ನ. ಯಜಮಾನ ನೋಡ, ನನಗೆ ವಯಸ್ಸಾಗಿರ್ಬೋದು, ಆದ್ರೆ ನೀನು ನನಗಿನ್ನ ಐತದ. ನನ್ನ ಗಂಡ ನನಗೆ ಆಟ ಇರ್ಬೇಕು, ನನಗಷ್ಟ ಸ್ವಂತ ಅನ್ನೋದು ನನಗೆ ಈಗಲೂ ಐತಿ. ಹಲಮಲ ನನ್ನ ಸುಮಿತ್ರ ಅಂದು ಮತ್ತೆ ಹೇಳ್ತೀನಿ ನಾನು. ಇಲ್ಲ ಆಯ್ತು. ಸುಮಿತ್ರನ್ನ ಯಾವ ಪರಿಸ್ಥಿತಿಯೊಳಗೆ ಭೇಟಿಯಾಗಿ ಎಂಥ ಪರಿಸ್ಥಿತಿಯೊಳಗೆ ನಾನು ಆಕೆಗೆ ತಾಳಿ ಕಟ್ಟಿದ್ನಿ ಅಂತಂದು ಹೇಳ್ತೀನಿ. ಎಲ್ಲ ಫಸ್ಟಿಂದ ಹೇಳ್ತೀನಿ. ನಿನಗೆ ಕೇಳಾಕ ತಾಳ್ಮೆ ಐತಾ? ಕಟ್ ಯಜಮಾನ, ಏನೇನು ಕತ್ತಿ ಕಟ್ತೀಯ ಕಟ್. ಈಗ ನೀ ಮಾಡಿದ್ದೆಲ್ಲಾನು ಒಳ್ಳೇದು. ನೀನು ಸಾಬೀತುಪಡಿಸೋಣ ಸಂಬಂಧ ಏನೇನು ಕತ್ತಿ ಕಟ್ತಿ ಕಟ್. ಇಲ್ಲ ಪಾರ್ವತಿ, ನನ್ನ ನಂಬು. ಹೇಳ, ಏನು ತಲೆ ಹೋಗೋದಿತ್ತು? ಅಲ್ಲ, ಏಸು ವರ್ಷದಿಂದ ಐತಿ ನಿಮಗ? ಏಸು ವರ್ಷದಿಂದ ಆಯ್ತು ನಿಮ್ಮ ಪರಿಚಯ? ಅದನ್ನಾರ ಹೇಳ್ತೀರೇನ? ಇಲ್ಲವಾ, ಏಸು ವರ್ಷದಿಂದನೂ ಪರಿಚಯ ಇಲ್ಲಾಕಿ. ನನಗಾಕಿ ಸಿಕ್ಕಿದ್ದ ಒಂದು ದೊಡ್ಡದೊಂದು ಕತಿ ಅದು.
ದೊಡ್ಡ ಕತಿ ಕೇಳಷ್ಟು ಪುರ್ಸೊತ್ತು ಇಲ್ಲ. ನನ್ನ ದೇವ್ರು ನನ್ನ ಕಾಲಕ್ಕೆ ಶಕ್ತಿನೂ ಕೊಟ್ಟಿಲ್ಲ. ಸಾಣದಾಗ ಹೇಳ್ತಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ನೀವು ಮಾಡಿದ್ದು ಸರಿ ಅನ್ಕೊಂಡು ನಿಮ್ಮ ಬೆನ್ನು ನೀವ ಚಪ್ಪರಿಸ್ಕೊಂಡು ಹೊಂಡ್ರಿ. ಇಲ್ಲ, ನಾನಿನ್ನೂ ನಿನ್ನನ್ನು ಮದುವೆನೂ ಆಗಿದ್ದಿಲ್ಲ ಪಾರ್ವತಿ, ಕರೆ ಹೇಳಕತ್ತೀನಿ. ಅವಾಗ ನಮ್ಮ ಹೊಲದಾಗ ಕಳೆ ಕೀಳಾಕ ಮತ್ತು ಬೇರೆ ಕೆಲಸ ಮಾಡಾಕ ಆಳು ಬರ್ತಿದ್ರು. ಯಾಕಂದ್ರೆ ನಮ್ಮದು ದೊಡ್ಡ ಮಂತನ, ಭಾಳ ಹೊಲ ಇತ್ತು ನಮ್ದು. ಎಂಟೆತ್ತಿನ ಮನೆ, 20 ಕೂರಿಗೆ ಹೊಲ, ಮತ್ತು ಈ ಊರಾಗ ಬೇರೆ ಊರಾಗ ಮತ್ತು ಹಾಗ ಇತ್ತು ಅದು 40 ಕೂರಿಗೆ. ಹಾಗ ಭಾಳ ನಾವು ಭಾಳ ಮಂದಿನೂ ಇದ್ವಿ. ನಾವು ಬೇರೆಕಿನ ಮುಂಚೆಕಲ್ ಮಾತು ಹೇಳಕತ್ತೀನಿ ನಾನು. ನಮ್ಮ ದೊಡ್ಡಪ್ಪ ಈಗ ಹೆಂಗೆ ಈಗ ಎಲ್ಲರ ಅದೀವಲ್ಲಿ ನಾವು, ಹಂಗೆ ನಮ್ಮ ಅಪ್ಪನ ಅಣ್ಣ ತಮ್ಮಗಳು ಹೊಸರು ಮನೆಯಾಗಿದ್ವಿ. ಹುಟ್ಸು ಏನೇನು ಹುಟ್ಟಿಸ್ತಿ ಅಲ್ಲಿ ಮುದುಕಿ, ನನ್ನ ಇಷ್ಟ ನೀ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ವರ್ಷ ಸಂಸಾರ ಮಾಡಿದಿ, ನಿನಗೆ ಏನಂದ್ರನ ಏನ್ರ ದ್ರೋಹ ಮಾಡಿ ನಾನು? ಯಾರಿಗೆ ಗೊತ್ತು, ನನಗೆ ಈಗ ಗೊತ್ತಾಗೈತಿ. ಇನ್ನು ಏನೇನದವ ನಾನು ನಿಮ್ಮ ಮನಸ್ಸಿನಾಗ ಹುಳುಕು. ನಾನು ನನ್ನ ಗಂಡ ದೇವ್ರು ಅಂತಂದು ಇಷ್ಟು ದಿನ ಭ್ರಮೆದೊಳಗೆ ಬದುಕ್ಬಿಟ್ಟಿನಪ್ಪ. ಇಲ್ಲ, ಅದೇನಂತ ಹೇಳ್ತೀನಿ, ಸಮಾಧಾನದಿಂದ ಕೇಳು. ಯವ್ವ ಒಳ ಬರ್ಲೆಂಬೆ. ಏನಪ್ಪ ಏನು? ಯವ್ವ, ನಾಳೆ ಮಿಷಿನ್ ಏನೋ ಕಳಿಸ್ಬೇಕಂತ ಬಸಕ್ಕ ಕರಿಬಸನ್ನ ಕಳಿಸಿದ್ರು. ಆತು, ನಾಳೆ ಮುಂಜಾನೆ ಕಳಿಸುವಂತಾಳ. ನನಗೂ ಫೋನ್ ಮಾಡಿ ಹೇಳಾಳ. ಈಗ ಎದಕ್ಕೆ ಬಂದು ಹೇಳಿ ನೀನು? ಹೋಗೀಗ, ಇಲ್ಲೇನೋ ಮಾತಾಡಕ್ ಬಂದಿವಿಲ್ಲ ಮ್ಯಾಗ್ಲಿವರೆಗೂ. ಈಗ ಇತ್ತನಿ ಹೇಳೋದು, ಆಮೇಲೆ ಕೆಳಗೆ ಬಂದ್ಮ್ಯಾಗ ಹೇಳಿದ್ರೆ ಅಕ್ಕಿದ್ದಿಲ್ಲ ನಿನಗೆ. ನೋಡು ಹ್ಯಾಕ್ ಹೋದ್ ನೋಡು, ಬರ್ರನ್ನ ಎಸಿಟ್ಟು ಬರ್ತೀವ್ರಿಗೆ. ಏನಾತಂದ್ರ ಹೇಳ್ರಿ ಮುಂದ. ಈಗ ಬೇರೆ ಊರಿಗೆ ಈಗಲೂ ಹೋಗ್ತಾರ ಕೂಲಿ ಕೆಲ್ಸಕ್ಕ. ಅವಾಗ ಹೊಲ ನಂಬಿದ ಜನನ ಜಾಸ್ತಿ. ಈಗೇನು ನಮ್ಮ ಸುಮಿತ್ರ ಅದಾರಲ್ಲ, ಅವಾಗಿನ ಕಾಲದಾಗನ ಆಕಿ ಅವ್ರ ಮಾವನ ಮನೆಗಿದ್ಲು. ತಂದೆ ತಾಯಿ ಯಾರು ಇದ್ದಿದ್ದಿಲ್ಲ. ಅವ್ರ ಮಾವಗ ಇಬ್ರು, ಅವ್ರ ಮಾವಂದ್ರ ಇಬ್ರು ಇದ್ರು. ಅವ್ನ ದೊಡ್ಡ ಮಾವಗ ಆಗ್ಲೇ ಇಬ್ರು ಹೆಂತರಿದ್ರು. ಅವ ಒಂದಿಟ್ಟು ಕುಡಿಯೋದು ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಅದಕ್ಕೆ ಸುಮಿತ್ರ ಹೈ ಲಗು ತಿನ್ನ ಮುಸ್ರಿನ, ನಾನು ಅದನ್ನು ಒಂದು ತೊಳೆದು ಇಡ್ತೀನಿ. ಬಾಂಡೆ ಬಡ ಕುಡಿ. ಹೈ ಮುಸ್ರಿ ಕುಡಿ. ಹಯ್ಯ ಕುಡಿ. ಹಿಂದಕ್ಕೆ ಸರಿ ಶಾನ್ ನಿಂದಿರುತ್ತ. ನಾ ಯಾರು ಹೊಸ ಕ್ಯಾರೆಕ್ಟರ್ ಅಂತ ಯಾರು ಕನ್ಫ್ಯೂಸ್ ಆಗ್ಬೇಡ್ರಿ. ಅಜ್ಜ ಎಂಥ ಪರಿಸ್ಥಿತಿಯೊಳಗ ಸುಮಿತ್ರಾ ಅವ್ರನ್ನ ಮದುವೆ ಆಗಿದ್ದಾನ ತೋರ್ಸಕತ್ತೀನಿ. ಇದು ಫ್ಲಾಶ್ ಬ್ಯಾಕ್. ಅಜ್ಜ ಟೀನೇಜ್ನಾಗ ಇದ್ದಾಗಿಂದ ಸ್ಟೋರಿ ನಾ ಹೇಳಕತ್ತಿರೋದೀಗ. ಏಯ್ ಸುಮವ್ವ, ಸುಮಿತ್ರಾ. ಮಾವ ಇದು ಯಾರ್ದಿದು ಸೀರೆ? ಗುಲಾಬಿದು ಲಂಗ ದಾವಣಿ ಚಲೋ ಇತ್ತವ. ಹಕ್ಕೆ ಬಕ್ಕಿಲ್ಲ. ಇದು ನಿಮ್ ದೊಡ್ಡ ಅಕ್ಕಂದ ಸಣ್ಣ ಅಕ್ಕಂದ? ಚಂದಾಗೈತಿ. ತಲೆಗೆ ಹೂವ ಮುಡ್ಕೊಂಡಿಲ್ಲಲ್ಲ, ತಂದು ಕೊಡ್ಲ ಒಂದ್ ಮಳ ಹೂ? ಸುವಿ ಮಾವ ತಡಿ ಬರ್ತೀನಿ. ಏಯ್ ಸುಮ್ಮನೆ ಬಾಯ್ಲೆ. ಎಲ್ಲ ಹುಡುಕಿಲೆ. ಎಷ್ಟಂತದ ಬಬ್ಬಸ್ಕೊತಿ ನನ್ನ ಕೈಯಾಗಿದ್ದ. ಯಾರಪ್ಪ ದಾರಿಯಾಗಿ ಇಷ್ಟು ದೊಡ್ಡ ಕಲ್ಲು ಇಟ್ಬಿಟ್ಟಾರ? ಕಲ್ಲು ಅಲ್ಲಿದು. ತೊಟ್ಟಿ. ಸುಮಿ, ನಾನಲ್ಲೇ ನಿನ್ ಮದುವೆ ಆಗೋದು, ನಿನ್ ಮದುವೆ ಆಗೋದು, ನಿನ್ ಸೋದರ ಮಾವ. ಯಮ್ಮ ಅಯ್ಯೋ ಮೊಮ್ಮಗಳ, ನಿಮ್ಮ ಅಮ್ಮನು ಕಾಪಾಡಕ್ಕಾಗಲ್ಲ, ನಿಮ್ಮ ಅಜ್ಜನು ಕಾಪಾಡಕ್ಕಾಗಲ್ಲ. ನಾನ ನಿನ್ನ ಗಡ್ಡ. ಅವ ಬರ್ಲಿ ಕುಬೇರಪ್ಪ. ಅವ ಮದುವೆ ಕರದಿಂದ ಬಿಡೋದಲ್ಲ, ತಾಳಿ ಕಟ್ತಾರಂತ. ಮಾಡ್ತೀನಿ, ಬರ್ಲಿ. ಯಾವನ್ ಬರ್ತಾನ ಬರ್ಲಿ. ಸುಮ್ಮನೆ ನಾನ ನಿನ್ ಮದುವೆ ಆಗೋದು. ಯಾರು ತಪ್ಸಕ್ಕಾಗಲ್ಲ. ಅಯ್ಯಯ್ಯವ್ವ, ಇದಕ್ಕರ ಏನು ಬಂದಿದ್ದಂತಿ ನಾನು? 3 ಹೊತ್ತು ಕುಡ್ದು ಹಿಂಗ ಗಟ್ಟ ಬಿದ್ಕೊಂಡ್ರೇಡತ್ತ ನೋಡು. ಎಲ್ಲಂತಿಲ್ಲ ಏನಂತಿಲ್ಲ ಈಟ ಬಿಡ್ತಾನ. ಮತ್ತ 2 ಮದುವೆ ಆಗಿ ಅವು 2 ಹೆಂಡ್ತಿರ್ದು ನನ್ನ ತಲೆಗೆ ಕಟ್ಟಾನ. ನಾನ್ ದುಡ್ದು ಅವು 2 ಹೊಟ್ಟಿ ತುಂಬಿಸ್ಬೇಕು. ಮತ್ತ ಅವಕ್ 4 ಮಕ್ಕಳು ಕೊಟ್ಟು ಕುಂತಾನ. ನಂದು ಏನು ಕರ್ಮನ ಏನ. ಮತ್ತ ಅವು 2 ಸಾಲದಿಲ್ಲ ಅಂತಂದು ಮತ್ತಿಕಿಗೆ ಇವಂಗ ನಮ್ ಸುಮ ಬೇಕಾಗೈತಿ. ಇವಂಗ ಯಾರು ನಂಗ ಭಯದ. ಯಾರು
ನಿನ್ನ ಬಾಯಾಗ ಊರನ್ನ ಸಗಣಿ ಹಾಕ್ಲಿ, ನಿನ್ನ ಮಕ್ಕದರಿ ಬರೀಲಿ, ನಿನ್ ಹೆಣ ಚಂದ ಮಾಡಿ ಸಿಂಗಾರ ಮಾಡಿ ಸುಡುಗಾಡ್ನಾಗ ಇಟ್ಟು ಬರ್ಲಿ, ನಿನ್ ಹೆಣ ಎತ್ತಿ, ನಿನ್ಗೇನ್ಲ ಯಾಕೆ ನನ್ನ ಹೊಟ್ಟಿ ಉರಿಸ್ತಿದಿ? ಎರಡು ಗಂಡು ಹೇಳ್ಕೊಳಕ್ಕೆ ಎರಡು ಗಂಡು ಏನ್ ಮಾಡದು, ಏನ್ ಭಾಗ್ಯ ಹೇಳ. ನಿನ್ನಂತ ಮಗ ಯಾರಿಗೂ ಸಿಗಬಾರ್ದಲ್ಲೋ, ನಿನ್ನಂತ ಮಗ ಯಾರಿಗೂ ಸಿಗಬಾರ್ದು. ಬರ್ಲನ್ ಸಣ್ಣ ಮಗ ಮೊದ್ಲ ನೀನ ಮದುವೆಕ್ಕಿಯ, ಸುಮವನ್ನ ನೀ ಮದುವೆಕ್ಕಿಯ? ನಾ ಕುಬೇರಪ್ಪಗ ಕೊಟ್ಟು ಮದುವೆ ಮಾಡೋದು. ಯಾರು ಹಿಂತರ್ನಾರ ಸಾಕ, ಹಾಟನ ಒಯ್ದು ಎರಡರ ಹಿಂತರ್ನಾರ ಸಾಕು. ಮತ್ ಮೂರನೇ ದೇಕ್ಬೇಕಂತ ಇವಂಗ ರಾಡ್ಯಾಗ